ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸ್ಗೆ ಇವತ್ತು ಒಂದು ಸ್ಪೆಷಲ್ ಪಾರ್ಸೆಲ್ ಬಂದಿದೆ. ಸೀಮಾ ಅಕ್ಕನವರು ಕುಂದಾಪುರದಿಂದ ಲಕ್ಷ್ಮಿ ಹೋಮ್ ಇಂಡಸ್ಟ್ರೀಸ್ ಇಂದ ಅಭಿರುಚಿ ಮಸಾಲವನ್ನ ನನಗೋಸ್ಕರ ಕಳಿಸಿದ್ದಾರೆ. ಸೊ ಈ ಎಲ್ಲ ಮಸಾಲೆಗಳನ್ನು ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡ್ತೇನೆ. ಒಂದೊಂದೇ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡುವ. ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಪ್ರೀತಿಯಿಂದ ಸೀಮಕ್ಕ. ಥ್ಯಾಂಕ್ ಯು ಸೀಮಕ್ಕ. ಎಸ್, ನೋಡಿ ಏನೆಲ್ಲ ಕಳಿಸಿದ್ದಾರೆ ಅಂತ. ವಾವ್, ಸಖತ್ತಾಗಿ ಕಲರ್ಫುಲ್ ಆಗಿದೆ ಪ್ಯಾಕೆಟ್ಸ್ ಎಲ್ಲ. ಇದು ಸಂಡಿಗೆ, ಇದು ಕ್ಯಾರೆಟ್ ಸಂಡಿಗೆ. ವಾವ್, ರೆಡಿ ಟು ಫ್ರೈ ಪ್ರಾಡಕ್ಟ್ ಇದು. ಇದು ಅಷ್ಟೇ, ಇದು ಬೀಟ್ರೂಟ್ ಸ್ಮಾಲ್ ಸ್ಮಾಲ್ ಆಗಿ ಟೈನಿಯಾಗಿ ಕ್ಯೂಟ್ ಆಗಿದೆ. ಇದು ಟೊಮ್ಯಾಟೊ. ವಾವ್, ಗಾರ್ಲಿಕ್, ಸೊ ಕಲರ್ಫುಲ್. ಇದು ಜೀರಾ ಕ್ಯುಮೈನ್, ಇದು ಗ್ರೀನ್ ಚಿಲ್ಲಿ, ಹಾಗೂ ಕೆಲವೊಂದು ಮಸಾಲೆಗಳು ಹೈಡ್ ಆಗಿವೆ ಇದರೊಳಗಡೆ. ಬಿರಿಯಾನಿ ಮಸಾಲ, ಅಭಿರುಚಿಯ ಬಿರಿಯಾನಿ ಮಸಾಲ. ಇದು ವೆಜ್ ಪುಲಾವ್. ಥ್ಯಾಂಕ್ ಯು ಸೀಮಕ್ಕ, ವೆಜ್ ಪುಲಾವ್ ಇಸ್ ಮೈ ಫೇವರೆಟ್. ಇದು ಪಾಪಡ್ಸ್, ಹಪ್ಪಳ, ರೆಡ್ ಆ್ಯಂಡ್ ವೈಟ್ ಪಾಪಡ್. ಯಾರಿಗೆಲ್ಲ ಇಷ್ಟ ಇದೆ ಹಪ್ಪಳ ಅವರು ಇವತ್ತೇ ಅಂಗಡಿಗೆ ಪಟಪಟ ಅಂತ ಹೋಗಿ ತಗೊಬಂದು ಇವತ್ತೇ ಫ್ರೈ ಮಾಡಿ ಟೇಸ್ಟ್ ಮಾಡಿ. ಅಭಿರುಚಿಯವರ ಅಪ್ಪಿ ಮಿಡಿ ಉಪ್ಪಿನಕಾಯಿ. ವಾವ್, ಮಿಕ್ಸ್ಡ್ ಉಪ್ಪಿನಕಾಯಿ 2 ಬಾಟಲ್ ಕಳಿಸಿದ್ದಾರೆ. ಹಾಗೂ ಇದು ಕುಂದಾಪುರ ಸ್ಪೆಷಲ್ ಚಿಕನ್ ಸುಕ್ಕ ಮಸಾಲ. ಇದೇನಿದು ಕಬಾಬ್ ಮಸಾಲ, ಅಭಿರುಚಿಯವರ ಕಬಾಬ್ ಮಸಾಲ. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೇಗೆ ಮಾಡುವ ವಿಧಾನವನ್ನು ಕನ್ನಡದಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ, ಯಾವುದೆಲ್ಲ ಐಟಮನ್ನು ಇದರಿಂದ ತಯಾರು ಮಾಡ್ಬೋದು ಅಂತ. ಇದೇನಿದು ಮಸಾಲ ಕಷಾಯ. ಕ್ಲೈಮೇಟ್ ವೇರಿಯೇಷನ್ ಆಗುವಾಗ ಅವಾಗವಾಗ ಶೀತ ಆಗುವುದು ಸಾಮಾನ್ಯ. ಹಾಗಿರುವಾಗ ಟೀ ಕಾಫಿಯನ್ನು ಬಿಟ್ಟು ಇದನ್ನು ಕುಡಿದ್ರೆ ಖಂಡಿತವಾಗಿಯೂ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗ್ತದೆ. ಯಾಕಂದರೆ ಕಷಾಯವನ್ನು ನಾವೆಲ್ಲರೂ ಮನೆಯಲ್ಲಿ ಮಾಡ್ತೇವೆ. ಇನ್ಸ್ಟೆಂಟ್ ಆಗಿರುವ ಪುಡಿ ಇರಬೇಕಾದ್ರೆ ಇನ್ನು ಮನೆಯಲ್ಲಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಎನಿಸಿದ್ದೇನೆ. ನೀವು ತಂದು ಟ್ರೈ ಮಾಡಿ. ನಾನು ಟ್ರೈ ಮಾಡಿ ನಿಮಗೆ ಖಂಡಿತವಾಗಿಯೂ ಇದರದ್ದು ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ ಥರ ಟೇಸ್ಟ್ ಕೊಡ್ತದೆ ಅಂತ ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೀಮಕ್ಕ.